ಸೇವಾ ನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಂಭ್ರಮ. ಬೀದರ್ ಜಿಲ್ಲೆಯಲ್ಲಿ ಬರುವ ಉಜನಿ ಎಂಬ ಗ್ರಾಮದ ಕಂಬಳಬಾಯಿ ಗಂಡ ವಿಶ್ವನಾಥ ಹೊಡಗೆ ಅವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಜನಿ ಗ್ರಾಮದಲ್ಲಿ ಅಡುಗೆ ಸಹಾಯಕಿಯಾಗಿ 2002 ರಿಂದ 2025 ಜನವರಿಗೆ ಸರಿಸುಮಾರು 23 ವರ್ಷಗಳ ಕಾಲ ಅಡುಗೆ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ್ದು ಒಂದು ಹೆಮ್ಮೆಯ ವಿಷಯವಾಗಿದೆ. ಸುಮಾರು ವರ್ಷಗಳ ಹಿಂದೆಯೇ ಗಂಡನನ್ನು ಕಳೆದುಕೊಂಡು ತನ್ನ ಮಕ್ಕಳು ಹಾಗೂ ಕುಟುಂಬ ಜವಾಬ್ದಾರಿಯ ಜೊತೆಗೆ ಶಾಲೆಯಲ್ಲಿ ಸರಿಸುಮಾರು 200ಕ್ಕೂ ಅಧಿಕ ಶಾಲಾ ಮಕ್ಕಳಿಗೆ ರುಚಿಯಾದ ಮಧ್ಯಾಹ್ನದ ಬಿಸಿ ಊಟವನ್ನು ಉಣಬಡಿಸುತ್ತಿದ್ದರು. ಶಾಲಾ ಮಕ್ಕಳ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ಅಡುಗೆ ತಯಾರಿ ಮಾಡಿ ಬಡ ಮಕ್ಕಳ ಹಸಿವು ನೀಗಿಸುತ್ತಿದ್ದರು. ಕಂಬಳಬಾಯಿ ಅವರು ತುಂಬಾ ಸರಳ ವ್ಯಕ್ತಿತ್ವವುಳ್ಳವರಾಗಿದ್ದು ಮಕ್ಕಳಿಗಾಗಲಿ ಶಿಕ್ಷಕರಿಗಾಗಲಿ ಯಾವತ್ತೂ ಎದುರು ಮಾತು ಆಡಿದವರು ಅಲ್ಲ. ಯಾರು ಏನೇ ಹೇಳಿದರೂ ಸಹಿಸಿಕೊಂಡು ತನ್ನ ವೃತ್ತಿಯನ್ನು ನಿರ್ವಹಿಸಿದರು. ಅವರ ಅಡುಗೆಯ ರುಚಿಯನ್ನು ಸವಿಯಲು ಬಹಳ ಸಂತೋಷವಾಗುತ್ತಿತ್ತು. ಸ್ವಂತ ತನ್ನ ತಾಯಿಯ ಕೈ ತುತ್ತು ತಿಂದಷ್ಟೇ ಸಂತೃಪ್ತಿಯಾಗುತ್ತಿತ್ತು ಎಂದು ಶಾಲೆಯ ಶಿಕ್ಷಕರಾದ ಇಮ್ಮಾನ್ಯುವೇಲ್ ಸರ್ ಅವರು ತನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಭಾವುಕರಾದಂತಹ ಕ್ಷಣ ಕಣ್ಣು ತುಂಬಿ ನೀರು ಬಂದಿತ್ತು. ಸುಮಾರು 23 ವರ್ಷಗಳ ಸೇವೆಯ ಶಾಲೆಯಲ್ಲಿ ಒಂದೇ ಒಂದು ಮಗು ಸಹ ಹೊಟ್ಟೆ ನೋವು, ವಾಂತಿಯಾಗುವುದಾಗಲಿ, ಅಡುಗೆಯಲ್ಲಿ ಕಸ ಕಡ್ಡಿ ಬಂದಿದೆ ಎನ್ನುವ ಒಂದೇ ಒಂದು ಮಾತು ಸಹ ಕೇಳಿ ಬರದೆ ಅಚ್ಚುಕಟ್ಟಾಗಿ ಅಡುಗೆಯನ್ನು ಮಾಡಿಕೊಟ್ಟ ಕಂಬಳಬಾಯಿಯವರ ವಯಸ್ಸೇವಾ ನಿವೃತ್ತಿಯು ಸುಖಕರವಾಗಿರಲಿ, ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುವಂತೆ ದೇವರು ಅವರನ್ನು ಹಾರೈಸಲಿ ಎಂದು ಕಾರ್ಯಕ್ರಮದ ನಿರೂಪಣೆ ಮಾಡಿದ ಅದೇ ಶಾಲೆಯ ಶಿಕ್ಷಕರಾದ ರಾಬರ್ಟ್ ಅವರು ವಂದಿಸಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಯವರು ಸೇರಿ ಸನ್ಮಾನ ಮಾಡಿ ಬೀಳ್ಕೊಟ್ಟರು. ವರದಿಗಾರರು ಜಾನ್ಸನ್, ಉಜನಿ, ಬೀದರ್. ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಿ ಬಂದಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಅವರು ಇಂದಿಗೆ ತಮ್ಮ ವಯೋನಿವೃತ್ತಿಯನ್ನು ಹೊಂದಿ ಈ ಸೇವೆಗೆ ಮುಕ್ತಾಯವನ್ನು ಮಾಡಿ, ಯಾಕಂದ್ರೆ ಯಾವುದಕ್ಕೂ ಒಂದು ಗಡುವು ಇರ್ತದೆ. 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗೇಬೇಕಾಯ್ತು. ನಾವಾಗಲಿ ಅವರಾಗಲಿ ಮತ್ತೊಬ್ಬರಾಗಲಿ ಅವ್ರದ್ದು ವೃತ್ತಿ ಜೀವನ ಮುಕ್ತಾಯ ಆಗ್ಯದ. ಅವ್ರಿಗೆ ಏನದ ಅಂತಂದ್ರೆ ಸರ್ಕಾರ ಒಂದು ಯೋಜನೆ ಜಾರಿ ತಂದಿದೆ. स्वागतम्